ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಭರತಖಂಡದ ಇತಿಹಾಸದಲ್ಲಿ ಕನ್ನಡ ನಾಡಿನ ಅಥವಾ ಕನ್ನಡತನದ ಛಾಪು ಬಹು ದೊಡ್ಡದಾಗಿದೆ. 7ನೇ ಶತಮಾನದಲ್ಲಿ ಅಂದರೆ 610ರಿಂದ 642ರವರೆಗೆ ಆಡಳಿತ ಮಾಡಿದ ಬದಾಮಿ ಕೇಂದ್ರಿತ ಇಮ್ಮಡಿ ಪುಲಿಕೇಶಿ ಇಡೀ ಅಖಂಡ ಭಾರತದ ಮೇಲೆ ಕನ್ನಡದ ನೆಲದ ಛಾಪನ್ನು ಒತ್ತಿದ್ದ. ಹಾಗೆ ನಾವು 815ರಿಂದ 877ರವರೆಗೆ ಆಡಳಿತ ಮಾಡಿದ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗ ಈತ ಕನ್ನಡ ನಾಡು ನುಡಿ ಆ ಕಾಲದ ಒಂದು ಕಲೆ ಸಾಹಿತ್ಯದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ಕೊಟ್ಟ. ಹಾಗಾಗಿ ಆತನ ಹೆಸರು ಕನ್ನಡದ ನೆಲದಲ್ಲಿ ಸ್ಥಿರಸ್ಥಾಯಿಯಾಗಿದೆ ಮತ್ತು ಅಮರವಾಗಿದೆ. ಈತನ ಕಾಲದಲ್ಲಿ ಇದ್ದಂತಹ ಶ್ರೀವಿಜಯ ರಚಿಸಿದ ಅಥವಾ ಅಮೋಘ ವರ್ಷನೇ ರಚಿಸಿದ ಅಂತಕ್ಕಂತಹ ಕನ್ನಡದ ಬಹುಹಳೆಯ ಕೃತಿ ಕವಿರಾಜ್ಯ ಮಾರ್ಗದಲ್ಲಿ ಉಲ್ಲೇಖ ಆಗ್ತದೆ. ಕನ್ನಡ ನಾಡಿಂದು ಕಾವೇರಿಯಿಂದಂ ಆ ಗೋದಾವರಿ ವರಂ ಇರ್ಪ ನಾಡದ ಕನ್ನಡದೂಳ್ ಅಂತ ಕೇಟ ಉಕ್ತಿ ಬರ್ತದೆ. ಅಂದರೆ ಇದರ ಅರ್ಥ ಕನ್ನಡ ನಾಡು ಎಷ್ಟಿತ್ತು ಅಂತಂತಂದರೆ ಕಾವೇರಿ ಎಲ್ಲಿದೆ? ಮೈಸೂರು ಕಡೆ ಇದೆ. ಕಾವೇರಿಯಿಂದ ಗೋದಾವರಿ ವರಂ, ಗೋದಾವರಿ ಎಲ್ಲಿದೆ? ಮಹಾರಾಷ್ಟ್ರದ ನಾಶಿಕ್ದಲ್ಲಿದೆ. ಆ ನಾಶಿಕ್ ಪ್ರದೇಶದಿಂದ ಕಾವೇರಿವರೆಗಿನ ಪ್ರದೇಶದಲ್ಲಿ ಏನಿದೆ ಪ್ರದೇಶ ಅದೆಲ್ಲವೂ ಏನಪ್ಪ ಅಂದ್ರೆ ಕನ್ನಡ ನಾಡು ಅಂತಕ್ಕಂಥ ಮಾತು ಕವಿರಾಜ್ಯ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ಇತ್ತೀಚಿನ ಕಾಲಮಾನದ ಕವಿಗಳನ್ನು ತಗೊಂಡ್ರೆ ಉಯಿಲಗೋಳ ನಾರಾಯಣರಾಯರು ಕನ್ನಡದಲ್ಲಿ ಬಹಳ ಪ್ರಸಿದ್ಧ ಕವಿಗಳು. ಇವರು ಹೇಳ್ತಾರೆ ಕನ್ನಡ ನಾಡು ಎಂಥದ್ದು ಎಷ್ಟು ವ್ಯಾಪ್ತಿಯಾಗಿದೆ ಅಂತಂದರೆ ಕಾವೇರಿ ಗೋದಾವರಿಯರು ಮೈದೊಳೆವ ನಾಡು ಅಂತಕೊಂಡು ಹೇಳ್ತಾರೆ. ಇಷ್ಟು ಅದ್ಭುತವಾದಂತಹ ಒಂದು ನಾಡು ಇವತ್ತು ಚಿಕ್ಕದಾಗಿ ಇದೆ ಅಂತಂದ್ರೂ ಅದಕ್ಕೆ ಮತ್ತೊಂದು ಸಣ್ಣ ಕಿಡಿ ಏನಂತಂದ್ರೆ ಗಡಿ ಸಮಸ್ಯೆ ಕಾಡ್ತಾ ಇದೆ. ಹೀಗಾಕೆಟ್ಟೇನೈತಂದ್ರೆ ಅದರ ಬೆಳಗಾವಿಯ ಮೇಲೆ ಕಣ್ಣಿಟ್ಟಂತಹ ಮಹಾರಾಷ್ಟ್ರ 2004ರಲ್ಲಿ ಬೆಳಗಾವಿ ತನಗೆ ಬೇಕಂತ ತಿಳ್ಕೊಂಕೇಟಂತಂದ್ರೆ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದೆ. ಹೀಗಾಗಿ ಕರ್ನಾಟಕ ತನ್ನನ್ನು ತಾನು ರಕ್ಷಣಾತ್ಮಕವಾಗಿ ರಕ್ಷಿಸಿಕೊಳ್ಳಲು ಏನೆಲ್ಲ ಕೆಲಸಗಳನ್ನು 2004ರಿಂದ ಇದುವರೆಗೆ ಮಾಡಿದೆ ಎನ್ನುವ ವಿಷಯವಾಗಿ ನಮ್ಮೊಂದಿಗೆ ಕನ್ನಡದ ಹಿರಿಯ ಹೋರಾಟಗಾರ ಮತ್ತು ಗಡಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದಂತಹ ಚಿಂತನಶೀಲ ವ್ಯಕ್ತಿ ಅಶೋಕ್ ಚಂದ್ರಿಗೆ ಅವರಿದ್ದಾರೆ. ಅಶೋಕ್ ಚಂದ್ರಿಗೆ ಅವರು ಮಹಾರಾಷ್ಟ್ರ 2004ರಲ್ಲಿ ಏನು ಸುಪ್ರೀಂ ಕೋರ್ಟ್ ಹೋತು ಅಲ್ಲಿಂದ ಇಲ್ಲಿವರೆಗೆ ಕರ್ನಾಟಕ ಏನು ಮಾಡ್ತು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅನ್ನೋದನ್ನು ತಿಳಿಸ್ಕೊಡಲಿದ್ದಾರೆ. ಕೇಳಬೇಕು. ನಮಸ್ಕಾರ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಉದ್ಭವಿಸಿದ್ದು 1956ರಲ್ಲಿ. ಏನು ಭಾಷಾವಾರು ಪ್ರಾಂತ ರಚನೆ ಅದು ಎಲ್ಲ ರಾಜ್ಯಗಳು ಭಾಷಾವಾರು ಪ್ರಾಂತ ರಚನೆಗೆ ಒತ್ತಾಯ ಮಾಡಿದ ಮೇಲೆ ಅಂದರೆ ನೆಹರು ಸರ್ಕಾರ 1953ರಲ್ಲಿ ನ್ಯಾಯಮೂರ್ತಿ ಫಜಲ್ ಅಲಿ ನೇತೃತ್ವದ ಒಂದು ಆಯೋಗ ನೇಮಿಸ್ತದೆ. ಅದು ಭಾಷಾವಾರು ಪ್ರಾಂತ ರಚನೆ ಆಯೋಗ ಅಥವಾ ಫಜಲ್ ಅಲಿ ಆಯೋಗ ಅಂತ ಭಾಳ ಪ್ರಸಿದ್ಧ. ಅವರು 3 ವರ್ಷಗಳ ಕಾಲ ದೇಶದ ಎಲ್ಲೆಡೆ ಸುತ್ತಿ ಯಾವ ಪ್ರದೇಶ ಯಾವ ಕಡೆ ಇರಬೇಕು, ಯಾವ ಭಾಷಿಕರನ್ನು ಎಲ್ಲಿ ಹಾಕಿರೋ ಅವರಿಗೆ ಆಡಳಿತಾತ್ಮಕ ಅನುಕೂಲ ಆಗ್ತದೆ ಇದನ್ನೆಲ್ಲ ಅಭ್ಯಾಸ ಮಾಡಿ 1956ರಲ್ಲಿ ವರದಿ ಕೊಟ್ಟರು. ಆವಾಗ 14 ರಾಜ್ಯ ಒಂದು ಕೇಂದ್ರ ಶಾಸಿತ ಪ್ರದೇಶ ಭಾಷೆಯ ಆಧಾರದ ಮೇಲೆ ರಚನೆ ಅದು. ಆ ರೀತಿ ಮೈಸೂರು ರಾಜ್ಯವು ಒಂದು ಅಸ್ತಿತ್ವಕ್ಕೆ ಬಂತು. ಆವಾಗ ಬೆಳಗಾವಿ ಮೊದಲು ಆ ಪೂರ್ವದಲ್ಲಿ ಮುಂಬೈ ಪ್ರಾಂತದಲ್ಲಿತ್ತು. ಅದರ ರಾಜ್ಯ ರಚನೆಯಾಗುವಾಗ ಬೆಳಗಾವಿಯನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಿ ಅವರು ವರದಿ ಕೊಟ್ಟರು. ವರದಿ ಕೊಟ್ಟ ಮೇಲೆ ಅದು ಗಲಾಟೆ ಆರಂಭ ಆಯಿತು. ಇದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕಾಗಿತ್ತು, ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಸೇರಿತು ಅಂಥೇಳಿ ಗೊಂದಲಗಳು ಚಾಲು ಆದವು. ಆವಾಗ ಗೊಂದಲಗಳು ಚಾಲುವಾಗಿ ಇದೊಂದು ರಾಜಕೀಯ ಇಶ್ಯೂ ಆಗಿ ಮಾರ್ಪಡ್ತು. ಆವಾಗ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಆವಾಗ ಹುಟ್ಕೊಂತು. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಗೊಬ್ಬರ ನೀರು ಹಾಕಿ ಬೆಳೆಸಿಬಿಟ್ರು. ಆವಾಗ ಇದೇ ಇಶ್ಯೂ ಮೇಲೆ 1957ರ ವಿಧಾನಸಭಾ ಚುನಾವಣೆಯಿಂದ ಇದು ಆರಂಭ ಆದಂಥ ವಿವಾದ ಹಾಗೂ ರಾಜಕೀಯ ಇಶ್ಯೂ ಇನ್ನೂವರೆಗೆ ಮುಂದುವರೆದಿದೆ. ಯಾಕಂದರೆ ಆರಂಭದಲ್ಲಿ
7 ಮತಕ್ಷೇತ್ರಗಳಿಂದ ಅವರು ಮಾರಾಟ ಸಮಿತಿಯವರು ಮೈಸೂರು ಅಸೆಂಬ್ಲಿಗೆ ಆರಿಸಿ ಬರ್ತಿದ್ರು. ಅದು ಬೆಳಗಾವಿ, ಉಚ್ಚಿಗಾಂಗು, ನಿಪ್ಪಾಣಿ, ಖಾನಾಪುರ, ಬಾಗೇವಾಡಿ, ಆಮೇಲೆ ಬೀದರದ ಭಾಲ್ಕಿ, ಆಮೇಲೆ ಹಳ್ಯಾಳದ ಒಂದು ಕ್ಷೇತ್ರ, ಅಷ್ಟು ಕೂಡಿ 7 ಕ್ಷೇತ್ರದಿಂದ ಆರಿಸಿ ಬರ್ತಿದ್ರು. ಅವರು ಮಾರಾಟ ಸಮಿತಿ ಆರಿಸಿ ಬಂದಮೇಲೆ ಅದು ಆವಾಗ ಭಾಷಾ ವಿವಾದ, ಗಡಿ ವಿವಾದ ಪರಾಕಾಷ್ಠೆಗೆ ತಲುಪಿತು. 60ರ ದಶಕದಲ್ಲಿ ದೊಡ್ಡ ಪ್ರಮಾಣದ ಹಿಂಸಾಚಾರ ಅದು, 70ರ ದಶಕದಲ್ಲೂ ದೊಡ್ಡ ಹಿಂಸಾಚಾರ ಅದು. ನಾವು ನೋಡಿದ ಹಿಂಸಾಚಾರ 1986. ಯಾವಾಗ 86 ಜೂನ್ 1 ಮಹಾರಾಷ್ಟ್ರದ ನಾಯಕ ಶರದ್ ಪವಾರ್, ಆಮೇಲೆ ಉಳಿದ ನಾಯಕರು ಸುರೇಶ್ ಕಲ್ಮಡಿ, ಛಗನ್ ಭುಜಬಲ್ ಬಂದು ಬೆಳಗಾವಿಗೇನು ಒಂದು ಸೀಮಾ ಲಡಾಯಿ ಏನು ಚಾಲೂ ಮಾಡಿದರು, ಗಡಿ ಗಲಾಟೆ ಏನು ಚಾಲೂ ಮಾಡಿದರು, ಅತ್ಯಂತ ಉಗ್ರವಾದ ಚಳವಳಿ ಮಾಡಿದರು, ಹಿಂಸಾತ್ಮಕ ಚಳವಳಿ ಮಾಡಿದರು. ಬೆಳಗಾವಿಯ ಹಿಂಡಲ್ಗಾ ಪಂಪಿಂಗ್ ಸ್ಟೇಷನ್ನಲ್ಲಿ ಬೆಂಕಿ ಹಚ್ಚಿದ್ರು. ಆವಾಗ ಗೋಳಿಬಾರ ಅಥವಾ ಕೆ ನಾರಾಯಣ ಅಂತ ಬೆಳಗಾವಿ ಎಸ್ ಪಿ ಇದ್ದರು. ಗೋಳಿಬಾರ ಆದಾಗ ಅವಾಗ 9 ಮಂದಿ ಸತ್ತರು. ಅದನ್ನು ನಾವು ನೋಡಿದ್ದು, ಅದನ್ನು ನಮ್ಮ ಪೀಳಿಗೆ ನೋಡಿದ್ದು ಅತಿ ದೊಡ್ಡ ಹಿಂಸಾಚಾರ ಅಂದರೆ 86ರ ಗಲಾಟೆ. ಮುಂದೆ ಅವರು ಆರಿಸಿ ಬರ್ತಾರೆ. ಕನ್ನಡಿಗರ ಸಂಘಟನೆಗಳು ಭಾಳ ಕಡಿಮೆ ಇದ್ದು ಆ ಕಾಲಕ್ಕೆ, 80ರಿಂದ 90ರವರೆಗೂ ಒಂದು 3-4 ಸಂಘಟನೆಗಳಿದ್ದು. ಆ ಸಂಘಟನೆಗಳನ್ನೇ ಅವ್ರನ್ನ ಎದುರಿಸ್ಬೇಕಾಗಿತ್ತು. ಯಾರನ್ನ MS ಅವ್ರನ್ನ. ನಾವು ಕನ್ನಡ ಸಂಘಟನೆ ಇದ್ದರು, ಅವರು ಅತ್ಯುಗ್ರವಾದ ಚಳವಳಿ ಮಾಡ್ತಿದ್ರು. ಆ MS ಇಲ್ಲಿಂದ ಆರಿಸಿ ಹೋಗಿದ್ರಿಂದ ಇಲ್ಲಿ ನಮ್ಮ ಸರ್ಕಾರಗಳೇ MS ಅವ್ರನ್ನ ಮಾತು ಕೇಳಿ ಕೆಲಸ ಮಾಡಿದಂಥ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು. ಕ್ರಮೇಣ 90ರಿಂದ ಆರಂಭವಾದಂಥ ಭಾಷಾ ರಾಜಕೀಯ ಧ್ರುವೀಕರಣ ಆರಂಭ ಆಯಿತು. ಆವಾಗ ಕನ್ನಡ ಸಂಘಟನೆಗಳು ಸ್ವಲ್ಪ ಬೀಸ್ಬಿಟ್ಟ ಒಂದು ಚಳವಳಿ ಮಾರ್ಗ ಹಿಡಿದು ಸಂಘಟನೆ ಪ್ರಯತ್ನ ಚಾಲೂ ಆದಮೇಲೆ 99ರಲ್ಲಿ ಗಡಿ ಭಾಗದಲ್ಲಿ ಎಲ್ಲ ಸ್ಥಾನಗಳನ್ನು ಮಾರಾಟೀಕರಣ ಸಮಿತಿ ಸೋತೋಯ್ತು, ಎಲ್ಲ ಕಳ್ಕೊಂತು. ಆವಾಗ ಇಲ್ಲಿ ಭಾಷಾ ರಾಜಕೀಯ ಧ್ರುವೀಕರಣ ಸ್ಟಾರ್ಟ್ ಆಯಿತು. ಸಾವಿರಾರು ಮರಾಠಿಗರು BJP ಸೇರಿದರು, ಸಾವಿರಾರು ಮರಾಠಿಗರು ಕಾಂಗ್ರೆಸ್ ಸೇರಿದರು. ಅಂದರೆ MS ಬಿಟ್ಟು ಬರೋ ಪರಿಸ್ಥಿತಿ ಅವ್ರಿಗೆ ಇರಲಿಲ್ಲ. ಅಷ್ಟು ಉತ್ತುಗಿರಿ ಚಳವಳಿತ್ತು. 1957ರಿಂದ 80ರವರೆಗೂ ನಾನು ಹೇಳ್ತೇನೆ, ಬೆಳಗಾವಿಗೆ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿ ಬಂದರೂ ಕಪ್ಪು ಬಾವಟ ಪ್ರದರ್ಶನ ಮಾಡುವಂಥ ಒಂದು ಮಟ್ಟಕ್ಕೆ ಅವ್ರು ಹಿಡಿತಿದ್ರು, ಪ್ರತಿಭಟನೆ ಮಾಡ್ತಿದ್ರು. ನಾವು ನೋಡಿದ್ದು 1980ರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಬಂದಾಗ ಕಪ್ಪು ಬಾವಟ ನಾವು ನೋಡಿದ್ವಿ. 83ರಲ್ಲಿ ಏನಾಯಿತು, ಜನತಾ ಪಕ್ಷ ಸರ್ಕಾರ, ಅಲ್ಪಸಂಖ್ಯಾತ ಸರ್ಕಾರ ಅಧಿಕಾರಕ್ಕೆ ಬಂತು. ಜನತಾ ಪಕ್ಷ 90, ಕ್ರಾಂತಿರಂಗ, BJP ಅವರು 18, 5 MES ಇದ್ರು. ಅವಾಗ ಅಷ್ಟರ ಕೂಡ ಬಾಹ್ಯ ಸಪೋರ್ಟ್ ಕೊಟ್ಟರು. ಹೆಗಡೆಯವ್ರ ಗೌರ್ಮೆಂಟ್ ಬಂತು. ಅವಾಗ MES ಕರ್ನಾಟಕ ಸರ್ಕಾರದ ಒಂದು ಪರೋಕ್ಷವಾಗಿ ಭಾಗ ಆಯಿತು. ಭಾಗ ಆಗೋದ್ರಲ್ಲಿ ಏನಾಗ್ತದೆ ಪರಿಣಾಮ ಅಂದರೆ, ಅವರು ಸರ್ಕಾರದ ಲಾಭ ತೊಗೊಳಕ್ಕೆ ಚಾಲೂ ಮಾಡಿದರು. 83ರಾಗಿದ್ದು. ಮುಂದೆ ಇದೇ ಮುಂದುವರೆದು 86ರಲ್ಲಿ ದೊಡ್ಡ ಪ್ರಮಾಣದ ಗಲಾಟೆ ಆಯಿತು. ರಾಮಕೃಷ್ಣ ಮುಖ್ಯಮಂತ್ರಿ ಇದ್ದರು. ಬೆಳಗಾವಿನ ಸುಟ್ಟು ಹೋಗೋ ಪರಿಸ್ಥಿತಿ ಬಂತು. ಅವಾಗ ಕೆ ನಾರಾಯಣ್ SP ಇದ್ದರು. ಅವರಿನ್ನೂ 80+ ಏಜ್ನಾಗ ಅವ್ರಿಗೆ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅವರು ಅಡಿಷ್ನಲ್ IGP ಆಗಿ ರಿಟೈರ್ ಆದವರು ಕೆ ನಾರಾಯಣ್. ಅವತ್ತು ಕೆ ನಾರಾಯಣ್ ಒಂದು ವೇಳೆ ಕಠಿಣ ಕ್ರಮ ಕೈಗೊಳ್ಳಿಕ್ಕಂದ್ರೆ ಬೆಳಗಾವಿ ಸುಟ್ಟು ಹೋಗಿದ್ರು. ಹಂಗೆ ಸಾವಿರಾರು ಮಂದಿ ಇದರಿಂದ ಬಂದಿದ್ರು ಮಹಾರಾಷ್ಟ್ರದಿಂದ. ಜೂನ್ 1 ಇಲ್ಲಿ ಶರದ್ ಪವಾರ್ ಅವರು ಕಿತ್ತು ಚೆನ್ನಮ್ಮ ಸರ್ಕಾರಕ್ಕೆ ಧರಣಿ ಮಾಡ್ತೀವಿ ಅಂತ ಬಂದಾಗ ಆವಾಗ ಅವ್ರನ್ನ ಅರೆಸ್ಟ್ ಮಾಡಿದವರು ಕೆ ನಾರಾಯಣ್. ತೊಗೊಂಡು ಕೊಲ್ಲಾಪುರಕ್ಕೆ ಹೋದರು. ಹುಣ್ಣೂರು ಐಬಿಗೆ ಹೋಗಿ ಊಟ ಮಾಡಿಸಿಬಿಟ್ಟು ಬಂದರು. ಇಲ್ಲೆಲ್ಲ ಮಂದಿ ಸತ್ರು. ಒಬ್ಬ DR ಪೊಲೀಸನ ಒಬ್ಬ ಜೀವಂತ ಸುಡು ಪ್ರಯತ್ನ ಕಿರ್ಲೋಸ್ಕರ್ ರೋಡ್ನಾಗ ಆಯಿತು. ಅವ ನಸೀಬ ಉಳ್ದ. ಅವನ ಬೆಂಕಿನ ಸುಟ್ಟು ಡ್ರೆಸ್ ಮ್ಯಾಗಿದ್ದವನ ಬೆಂಕಿ ಹಚ್ಚಿಬಿಟ್ರು. ಜೂನ್ 5ಕ್ಕೆ 86 ಜೂನ್ 5 ಛಗನ್ ಭುಜಬಲ್ ಬಂದಾಗ ಇಲ್ಲಿ ಬೆಂಕಿ ಹಚ್ಚಿದ್ರು. ಆವಾಗ ದೊಡ್ಡ ಪ್ರಮಾಣದ ಆಮೇಲೆ ಕ್ರಮೇಣ ನಮ್ಮ ಸರ್ಕಾರದ ಮೇಲೆ ಕನ್ನಡ ಸಂಘಟನೆಗಳು ತರುವಂಥ ಒತ್ತಡ ಇರ್ಬೋದು, ಆಮೇಲೆ ಬೇರೆ ಕನ್ನಡಿಗರಲ್ಲಿ ಬೆಳೆದಂಥ ಒಂದು ಪ್ರಜ್ಞೆ, ಆವಾಗ ಕ್ರಮೇಣ ಭಾಷಾಗಾರತೆ ಕಡಿಮೆ ಆಯಿತು. 90ರಾಗ ಅತ್ಯಂತ ಒಂದು ಮಹತ್ವದ ಬೆಳವಣಿಗೆ ಆಯಿತು. ಆವಾಗ 90ರ ಮಹಾನಗರ ಪಾಲಿಕೆ ಚುನಾವಣೆ ಒಳಗೆ MES ಮೇಯರ್ ಆಗಿ ದಿವಂಗತ ಸಂಭಾಜಿ ಪಾಟೀಲ್ ಆರಿಸಿ ಬಂದುಬಿಟ್ರು. ಅವರೇ ಮೇಯರ್ ಆದರು. ಫಸ್ಟ್ MES MLA ಆದರು. MES ಮಹಾಪೌರ ಆದರು. ಅವರು ಮಹಾಪೌರ ಆದಮೇಲೆ ಸ್ವಲ್ಪ ಅವರು ಅಭಿವೃದ್ಧಿ ಪರ ಚಿಂತಕರಿದ್ದರು. ಅವರು ಇದೇ ರೀತಿ ಹಿಂಗೆ ಗಲಾಟೆ ಹಾಕೋತ ಹೋದ್ರೆ ಅಭಿವೃದ್ಧಿ ಹೊಡೆದ್ಬೋದ ಅಂತ ತಿಳ್ಕೊಂಡು ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪನವ್ರನ್ನ ಬೆಳಗಾವಿ ಕರ್ಕೊಂಬಂದು ಅಂತ ದೊಡ್ಡ ಧೈರ್ಯ ತೋರಿಸಿದ್ರು. ಆವಾಗಿನ ಕಾಲಕ್ಕೆ ಒಬ್ಬ MES ಮೇಯರ್ ಬಂಗಾರಪ್ಪನವ್ರನ್ನ ಬೆಳಗಾವಿ ಕರ್ಕೊಂಬರೋದು, ಮುಖ್ಯಮಂತ್ರಿ ಕರ್ಕೊಂಬರೋದು ಸಾಮಾನ್ಯ ಮಾತಲ್ಲ. ಬೆಳಗಾವಿ ಅಂಬೇಡ್ಕರ್ ಗಾರ್ಡನ್ದೊಳಗೆ ಬಂಗಾರಪ್ಪನವರಿಗೆ ನಾಗರಿಕ ಸನ್ಮಾನ ಮಾಡಿದರು. ಅವತ್ತು ಬಂಗಾರಪ್ಪನವರು ಹಿಡಕಲ್ ಡ್ಯಾಮ್ನಿಂದ ಬೆಳಗಾವಿವರೆಗೆ ನೀರು ಪೂರೈಸುವಂಥ 25 ಕೋಟಿ ರೂಪಾಯಿ ಯೋಜನೆಗೆ ಅಡಿಗಲ್ ಹಾಕಿದರು. ಅವತ್ತಿಂದ ಸ್ಟಾರ್ಟ್ ಆಯ್ತು. ನಮ್ಮ ಗೂಡಿ ಓಪನ್ ಆಗಿ ಒಬ್ಬ ಮುಖ್ಯಮಂತ್ರಿನ ಸ್ವಾಗತ ಮಾಡಿದ್ದಕ್ಕಾಗಿ ಅವರು ಮದುವೆಗೂ ಬರೋಂಗಿಲ್ಲ, ಮಸನಕ್ಕೂ ಬರೋಂಗಿಲ್ಲ, ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸ್ಬೇಕಾಯ್ತು ಯಾರು ಸಂಭಾಜಿ ಪಾಟೀಲರು. ಅಲ್ಲಿಂದ
ಮರಾಠಿಗರು ಒಂದು ಗುಂಪು ಹೊರಬರ ಚಾಲು ಮಾಡಿದ್ರು. 99ರೊಳಗೆ ಮೊಟ್ಟ ಮೊದಲು ಎಲ್ಲ ಕಡೆ ಅವರು ಸೋತು ಹೋದರು. ಒಬ್ಬರು ಕಾಂಗ್ರೆಸ್ಸರ ಶಾಸಕರು ಆರಿಸಿ ಬಂದ್ರೆ ಇಲ್ಲಿ ಎಮ್ಮೆ ಸೋತು ಹೋತು, ಎಲ್ಲ ಖಾನಾಪುರ ಹೋತು, ಉಚ್ಚಾಣ ಹೋತು, ಬಾಗೇವಾಡಿ ಹೋತು, ನಿಪ್ಪಾಣಿ ಎಲ್ಲ ಕಡೆ ಸೋತು ಹೋದರು. ಅದಾದಮೇಲೆ ಅವರಿಗೆ ಮಹಾರಾಷ್ಟ್ರದವರಿಗೆ ಭ್ರಮ ನಿರಸನ ಆಯಿತು. 57ರಿಂದ ಬಂದಿದ್ದೀವಿ, ನಾವು ಇದು ಸೋತು ಹೋದ್ರೆ ಮುಂದೆ ಹೆಂಗೆ ಮಾಡೋದು, ಜೀವಂತ ಹೆಂಗೆ ಇಡೋದು ಅವ್ರ ಪ್ರಶ್ನೆ. 2002ರಾಗ ಅವ್ರು ಏನು ಮಾಡಿದರು, ಸರ್ವೋನ್ನತ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ವೈ.ವಿ. ಚಂದ್ರಚೂಡ್ ಅಂತಿದ್ರು. ಅವರು 80ರಾಗಿದ್ದರು ಮುಖ್ಯ ನ್ಯಾಯಮೂರ್ತಿ. ಅವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದರು. ಈ ಸುಪ್ರೀಂ ಕೋರ್ಟಿಗೆ ಗಡಿವಾದ ತೊಗೊಂಡು ಹೋಗಿ ಬರ್ತತ್ತೋ ಇಲ್ಲೋ ಇದು ಸ್ಟಡಿ ಮಾಡೋಕ್ಕೆ. ಅವರು ಒಂದು ವರದಿ ಕೊಟ್ಬಿಟ್ರು. ಆರ್ಟಿಕಲ್ 131 ಪ್ರಕಾರ ಎನಿಬಡಿ ಕ್ಯಾನ್ ಚಾಲೆಂಜ್ ದ ಡಿಸ್ಪ್ಯೂಟ್, ಯಾವುದೋ 2 ರಾಜ್ಯಗಳು ಡಿಸ್ಪ್ಯೂಟ್ ಇದ್ದ ಅದನ್ನು ನೀವು ಅದನ್ನು ಕೋರ್ಟಿಗೆ ಒಯ್ಬೋದು ಅಂತ ಒಂದು ವರದಿ ಕೊಟ್ಟರು. ಆ ಪ್ರಕಾರ 2004ರಲ್ಲಿ ಏಪ್ರಿಲ್ದಲ್ಲಿ ಅದೊಂದು ದಾವೆ ದಾಖಲಾಯಿತು. 2004 ಸೂಟ್ ನಂಬರ್ 4 2004. ನಿಮಗೆ ಆಶ್ಚರ್ಯ ಅಂದರೆ ಆಘಾತಂದ್ರೆ ಆ ಸೂಟ್ ದಾಖಲಾಗಿ 3-4 ತಿಂಗಳಾಗೋದು, ಆದರೂ ಸಹಿತ ನಮ್ಮ ಸರ್ಕಾರ ಎಚ್ಚೆತ್ತಿದ್ದಿಲ್ಲ. ಅವಾಗ ಯಾರಿದ್ರು, ಧರ್ಮಸಿಂಗ್ ಸರ್ಕಾರ ಇದ್ದರು. ಧರ್ಮಸಿಂಗ್ ಸರ್ಕಾರ ಇತ್ತು. ನಮ್ಮವರಿಗೆ ಎಚ್ಚರ ಮಾಡಲಿಕ್ಕೆ ನಾವು ಒಂದು ಕೆಲವು ಮಂದಿ ಬೆಂಗಳೂರಿಗೆ ಹೋದೆವು, ಮಾಧ್ಯಮದಲ್ಲೂ ಬೇಡಿಕೆ ಇಟ್ಟಿವಿ. ಈ ಕೇಸ್ ಹೆಂಗೆ ಫೇಸ್ ಮಾಡ್ತಾರೆ. 3-4 ತಿಂಗಳಾದರೂ ಅಲ್ಲೇ ನೋಟಿಸ್ ಬಂದಾಗ ಸುಪ್ರೀಂ ಕೋರ್ಟಿಂದ 3-4 ತಿಂಗಳಾದರೂ ನಮ್ಮ ಸರ್ಕಾರದಾಗ ಎಚ್ಚರ ಇಲ್ಲ. ಮಲ್ಕೊಂಡಿದ್ದ ಸರ್ಕಾರ, ನಮ್ಮ ಸರ್ಕಾರನೇ. ಬೆಂಗಳೂರಿಗೆ ಹೋದೀವಿ, ನಾವು ಡಿಮಾಂಡ್ ಮಾಡಿದ್ದೀವಿ ಒಂದು ಕಮಿಟಿ ಮಾಡಿರಿ, ಕಾನೂನು ಸಲಹಾ ಸಮಿತಿ ಅಂತೇಳಿ. ಆ ಟೆಂಡ್ರಾಗ ನಾವು ಒತ್ತಾಯ ಮಾಧ್ಯಮದ ಬಂದಿತ್ತು. ನಾವು ಬೆಂಗಳೂರಿಗೆ ಹೋದೀವಿ, ರಾಘವನ್ ಜೋಶಿ, ಸಿದ್ದನಗೌಡರು, ನಾವು ಕೆಲವು ಮಂದಿ ಹೋದೀವಿ. ಆವಾಗ ಸುಪ್ರೀಂ ಕೋರ್ಟಿನ ಖ್ಯಾತ ವಕೀಲರಾದಂಥ ಬೆಳಗಾವಿಯವರಾದಂಥ ಎಚ್ ಬಿ ದಾತಾರ್ ಅವರ ಅಧ್ಯಕ್ಷತೆಯಲ್ಲಿ ಗಡಿ ಕಾನೂನು ಸಲಹಾ ಸಮಿತಿ ರಚನೆ ಆಯಿತು. ಆವಾಗ ಬೆಳಗಾವಿಯಿಂದ ಯಾರಿದ್ದರು, ಎಸ್ ವಿ ಪಾಟೀಲ್ ಅಂತ ಸೀನಿಯರ್ ವಕೀಲರು, ವೈಭವನವರದವರು, ಅವರು ತೀರ್ಕೊಂಡಾರು. ಆಮೇಲೆ ಕೆ ಎನ್ ಬೆಂಗೇರಿ ಅಂತೇಳಿ ಬಹಳ ಗಡಿ ಒಳಗೆ ಆಳವಾದ ಜ್ಞಾನ ಇದ್ದರು. ಕೆ ಎನ್ ಬೆಂಗೇರಿ ಅವರು ಒಂದು 2-3 ವರ್ಷ ತೀರ್ಕೊಂಡ್ರು, 107 ವಯಸ್ಸಿನ ತೀರ್ಕೊಂಡ್ರು. ಆಮೇಲೆ ಎಸ್ ವಿ ನಮ್ಮ ಇವರು ಯಾರು ಎಸ್ ಎಂ ಕುಲಕರ್ಣಿ ಅವರು ಅದ್ರಾಗ ಆ ಕಮಿಟಿ ಆಗಿದ್ದರು. ಆಮೇಲೆ ಜನದ ದೇಸಾಯಿ ಇದ್ದರು. ಅವರಷ್ಟರೂ ಕೂಡ ಇವೆಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿ ಒಂದು 2,000 ದಾಖಲೆಗಳನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವಂಥ ವ್ಯವಸ್ಥೆ ಮಾಡಿದರು. ಆವಾಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ವಕೀಲರಾಗಿ ಕೆಲಸ ಮಾಡಿದವರು ಎಚ್ ಬಿ ದಾತಾರ್, ಬೆಂಗಳೂರಾಗಿ ಶಟ್ಲಾಗ್ಯಾರ ಅವರಿಗೂ ಒಂದು ಇತಿಹಾಸ ಇದೆ. ಎಚ್ ಬಿ ದಾತಾರನ್ನು ನಾವು ಯಾಕೆ ಕೇಳಿದ್ರಪ್ಪ, ಎಚ್ ಬಿ ದಾತಾರ್ ಅವರ ತಂದೆ ಬಿ ಎನ್ ದಾತಾರ್, ಬಲವಂತರಾವ್ ದಾತಾರ್ ಅವರು 67ರೊಳಗೆ ಬೆಳಗಾವಿ ಲೋಕಸಭಾದಿಂದ ಆರಿಸೋಗಿದ್ದರು. ಯಾರು, ಎಚ್ ಬಿ ದಾತಾರ್ ತಂದೆ ಬಲವಂತರಾವ್ ದಾತಾರ್. ಅವರು ನೆಹರು ಕ್ಯಾಬಿನೆಟ್ನಲ್ಲಿ ಗೃಹ ಖಾತೆಯ ರಾಜ್ಯ ಮಂತ್ರಿ ಇದ್ದರು. ವಲ್ಲಭಾಯ್ ಪಂತ್ ಇದ್ರು. ಅವಾಗ ಪಂತ್ ಅವರು ಹೋಮ್ ಮಿನಿಸ್ಟರ್ ಇದ್ದರು. ಅವ್ರ ಕೆಳಗಿವರು ರಾಜ್ಯ ಸಚಿವರು ಇದ್ದರು, ಗೃಹ ಸಚಿವರು. ಅವರು ಬೆಳಗಾವಿ ನೆಲದೆಲ್ಲ ಗೊತ್ತಿತ್ತು. ಅವ್ರ ಮಗ ಇವರು ಎಚ್ ಬಿ ದಾತಾರ್. ಅವ್ರು ವಕೀಲ್ ಕೊಟ್ಟ ಮೇಲೆ ನಾನು ಅನೇಕ ಸಲ ಅವ್ರ ಜೊತೆ ಮಾತಾಡಿದ್ದುಂಟು. ಎಚ್ ಬಿ ದಾತಾರ್ ಭಾಳ ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ಅವರು. ಆಮೇಲೆ ಆ ಕಮಿಟಿ ಆದಮೇಲೆ ಅವರು ದಾಖಲೆಗಳನ್ನು ಸಂಗ್ರಹ ಮಾಡಿ ಬೆಳಗಾವಿ ಯಾಕೆ ಕರ್ನಾಟಕದ್ದು, ಯಾಕೆ ಇರಬೇಕು, ಮಹಾಜನ ಆಯೋಗ ಮತ್ತು ಫಜಲ್ ಅಲಿ ಆಯೋಗ ಹೆಂಗೆ ಅದನ್ನು ಅವರು ಒಂದು ತೀರ್ಮಾನಕ್ಕೆ ಬಂದರು, ಬೆಳಗಾವಿ ಕರ್ನಾಟಕದಲ್ಲಿ ಉಳಿಬೇಕು ಅನ್ನೋದನ್ನು ಸಮಗ್ರವಾಗಿ ವಿಚಾರ ಮಾಡಿ ದಾಖಲೆ ಸಂಗ್ರಹ ಸಲ್ಲಿಸಿದರು. ಇದು ಗಡಿ ಕಾನೂನು ಸಲಹಾ ಸಮಿತಿ. ಅವರು 2008 ಸುಮಾರು ತೀರ್ಕೊಂಡ್ರು. ಯಾರು, ಎಚ್ ಬಿ ದಾತಾರ್. ಬೆಳಗಾವಿಗೆ 2 ಸಲ ಬಂದರು. ನಮ್ಮಂಥ ಕಿರಿಯರು ಚರ್ಚೆ ಮಾಡಿದರು, ಹಿರಿಯರು ಚರ್ಚೆ ಮಾಡಿದರು. ರಾಘವೇಂದ್ರ ಜೋಶಿ, ಸಿದ್ದನಗೌಡ ಪಾಟೀಲ್, ಎಸ್ ಎಂ ಕುಲಕರ್ಣಿ. ಅವಾಗಿದು ಚಾಲೆಂಜಿಂಗ್ ಇತ್ತು ಈ ಕೆಲಸ. ಮಾಡಿದ ಮೇಲೆ ಅವ್ರ ನಂತರ ಯಾರು ಬರಬೇಕಲ್ಲ, ಅವಾಗ ಯಡಿಯೂರಪ್ಪನವರು ಒಬ್ಬ ರಾಮಕೃಷ್ಣ, ಜಮ್ಮು ಕಾಶ್ಮೀರ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ, ಮುಖ್ಯ ನ್ಯಾಯಮೂರ್ತಿ ರಾಮಕೃಷ್ಣನವರು ನೇಮಿಸ್ಬಿಟ್ರು. ಅವರು ಹೇಗೆ ಯಡಿಯೂರಪ್ಪನಿಗೆ ಏನು ಸಂಪರ್ಕವಾಗಿದ್ದರು, ಯಾರನ್ನೋ ತಂದು ಕುಂಡಿಸ್ಬೇಕಂತ ಕುಂಡಿಸ್ಬಿಟ್ರು. 8ರಿಂದ ಚಾಲು ಆಯ್ತು. ಬೆಳಗಾವಿಗೆ ಬಂದ ಪುಣ್ಯಾತ್ಮ ನಮ್ಮನ್ನ ಕೇಳೋರು, ಆ ಗಡಿ ಬಗ್ಗೆ ನಮ್ಮ ಕೇಳ್ಕೊಂಡು ಹೇಳೋರು, ಅಂಥವ್ರು ನೇಮಿಸ್ಬಿಟ್ರು. ಭಾಳ ನಮಗೆ ಸೆಟ್ಬ್ಯಾಕ್ ಆಗ್ತದೆ. 2008 ಯಡಿಯೂರಪ್ಪ ಸರ್ಕಾರದಾಗ ಏನು ಮಾಡಿದರು, ಅಲ್ಲಿಂದ ನಾವು ಅನೇಕ ಸಲ ಖಾಸಗಿಯಾಗಿ, ಬಹಿರಂಗ ಅಂತಲ್ಲ, ಖಾಸಗಿಯಾಗಿ ಬೇಡ ಇಂಥವ್ರು ಆಗಬಾರ್ದು, ಗಡಿ ಬಗ್ಗೆ ತದ್ದು ನಿಂತವ್ರು ಮಾಡಬೇಕು ಅಂತ ನಾವು ಡಿಮಾಂಡ್ ಮಾಡ್ಕೊತ ಬಂದೆವು. 2014ಕ್ಕೆ 13ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಒಮ್ಮೆ ಅಕ್ಟೋಬರ್ 10ಕ್ಕೆ 2014 ವಿಧಾನಸೌಧ ಬೆಂಗಳೂರಾಗ ಒಂದು ದೊಡ್ಡ ಸಭೆ ಆಯಿತು. ನಾನು, ಸಿದ್ದನಗೌಡ ಪಾಟೀಲ್, ರಾಘವೇಂದ್ರ ಜೋಶಿ ಅಷ್ಟರು ಹೋಗಿ ನಮ್ಮ ಕರೆ ಬಂದು
ಆಮೇಲೆ ಹೋದೀವಿ ನಾವು 2014ಕ್ಕೆ ಹೋದೀವಿ. ಅವತ್ತೇನೋ ಸಿದ್ದನಗೌಡರು ಬರಲಿಲ್ಲ. ಆಮೇಲೆ ಆಗೊಂದು ದಿವಸ ನಾವೆಲ್ಲ ಹೋದೀವಿ. ಅವಾಗ 120 ಮಂದಿ ಇದ್ದು ಸಾಹಿತಿಗಳ ಹೋರಾಟಗಾರರು, 10 ಕ್ಯಾಬಿನೆಟ್ ಮಿನಿಸ್ಟರ್ಸು, ಆಮೇಲೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಿನ ವಕೀಲರು, ಆಮೇಲೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ VS ಮಳಿಮಠ್, ಕೇರಳ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರು ಅಷ್ಟು ಇದ್ವಿ. ಅವಾಗ 3ನೇ ಸ್ಪೀಕರ್ ನಾನೇ ಇದ್ದೆ ಎಲ್ಲಿ ವಿಧಾನಸೌಧದಾಗ. 10 ಮಂದಿ ಮಿನಿಟ್ರು, ಸಿದ್ದರಾಮಯ್ಯ ಅಷ್ಟು ಇದ್ದರು. ಆವಾಗ ಮಾತಾಡೋ ಮುಂದೆ ವಿಷಯ ಬಂತು, ನೀವು ರಾಮಕೃಷ್ಣವ್ರು ನೇಮಿಸಿದ್ರಿ, ಯಾವ ರೀತಿ ಪರಿಸ್ಥಿತಿ ಆಗತ್ತಂದ್ರೆ ಅವರ ಬಂದು ನಮ್ಮನ್ನು ಕೇಳೋ ಐತಿ, ಹಂಗೆ ಮಾಡಬೇಡ್ರಿ, ಅದರ ಬಗ್ಗೆ ಆಳವಾದ ಅಭ್ಯಾಸ ಇದ್ದವ್ರು ಮಾಡಿರಿ ಅಂತೇಳಿ ಆ ಸಭೆಯೊಳಗೆ ನಾವು ಹೇಳಿದ್ವಿ. ಆಮೇಲೆ ಅಲ್ಲಿ ಹೇಳಿದ ನಂತರ VS ಮಳಿಮಠರು ಒಂದು ಮಾತು ಹೇಳಿದರು ತಮ್ಮ ಭಾಷಣದಾಗ. VS ಮಳಿಮಠರು ನನ್ನ ನೆನಪಿದೆ, ಏನು ನೀವು ಬರೀ ಫೀ ತೊಗೊಂಡು ಕೆಲಸ ಮಾಡುವ ವಕೀಲರನ್ನು ಸುಪ್ರೀಂ ಕೋರ್ಟ್ನಲ್ಲಿ ನೇಮಿಸಬೇಡ್ರಿ, ಗಡಿ ಬಗ್ಗೆ ಭಾಷೆ ಬಗ್ಗೆ ಸಂಕಟಿದ್ದವ್ರು ನೇಮಿಸ್ತಂತ ಮುಖ್ಯಮಂತ್ರಿಗೆ VS ಮಳಿಮಠರು ಹೇಳಿದ್ದು ನೆನಪೈತೆ ನನಗೆ. ಅದು ಮೀಟಿಂಗ್ ಮುಗೀತು. ಆಮೇಲೆ HK ಪಾಟೀಲ್ರನ್ನ ಗಡಿ ಉಸ್ತುವಾರಿ ಮಾಡಬೇಕು ಅಂತೂ ಒಂದು ಡಿಮಾಂಡ್ ಇಟ್ಟಿವಿ. VS ಮಳಿಮಠರನ್ನ ಗಡಿ ಕಾನೂನು ಸಲಹಾ ಸಮಿತಿ ಮಾಡಬೇಕಂತೂ ಒಂದು ಡಿಮಾಂಡ್ ಇಟ್ಟಿವಿ. ಮೀಟಿಂಗ್ ಮುಗೀತು. ನಾ ಮುಖ್ಯಮಂತ್ರಿಗೆ ಒಂದು ಮನವಿ ಕೊಟ್ಟೆ, ಸಿದ್ದರಾಮಯ್ಯನವ್ರಿಗೆ ಕೊಟ್ಟು ಮುಗಿದ ಮೇಲೆ ಮಳಿಮಠರನ್ನ ಮಾಡೋ ಸಲುವಾಗಿ HK ಪಾಟೀಲ್ರನ್ನ ಮಾಡಿದ. ಆಮೇಲೆ ಮಳಿಮಠರನ್ನ ಮಾಡೋ ಸಲುವಾಗಿ ಮಳಿಮಠ ಅವರು ಎಷ್ಟು ಖಾರ ಇದ್ರು ಅಂದ್ರೆ, ಸ್ಟ್ರಾಂಗ್ ಇದ್ರು ಅಂದ್ರೆ, ಗಡಿ ಬಗ್ಗೆ ಹೊಟ್ಟೆ ಸಂಕಟಿತ್ತು ಅವ್ರಿಗೆ. ಯಾಕಾತು ಅದು ಒಂದು ಕಾರಣ ಐತಿ. VS ಮಳಿಮಠರ ತಂದೆ SS ಮಳಿಮಠ ಅವರು ಮಹಾಜನ ವರದಿಗಾರ ಕೆಲಸ ಮಾಡಿದವರು. SV ಪಾಟೀಲರು ಅವರು ಕೂಡ ಅವಾಗ ಕೆಲಸ ಮಾಡಿದವರು ಮಹಾಜನ ಕಮಿಷನ್. ಅದು ಬೈ ಬ್ಲಡ್ ಬಂದಿತ್ತು. HK ಪಾಟೀಲ್ರದ್ದು ಹಾಗೆ. ಅವ್ರ ತಂದೆ KH ಪಾಟೀಲರು 1972ರಲ್ಲಿ ದೇವರಾಜ ಕ್ಯಾಬಿನೆಟ್ದಾಗ ಅವರು ಗಡಿ ಉಸ್ತುವಾರಿ ಮಂತ್ರಿ. ಅವರಿಗೆ ಬೈ ಬ್ಲಡ್ ಬಂದಿತ್ತು. ಈ ವಿಷಯ ಇವತ್ತಿಗೂ ಹೇಳ್ತಾನೆ, HK ಪಾಟೀಲ್ರದ್ದು ಇವತ್ತಿಗೂ ನಾನು ಹೇಳ್ತಾನೆ, ಅವ್ರಿಗೆ ಬೈ ಬ್ಲಡ್ ಐತಿ. ಆಮೇಲೆ ಅವ್ರನ್ನ ಒಪ್ಪಿಸ್ಲಿಕ್ಕೆ, VS ಮಳಿಮಠರನ್ನ ಒಪ್ಪಿಸ್ಲಿಕ್ಕೆ 3 ಮಂದಿ ಹೋದರು ವಸಂತ ನಗರ ಮನೆಗೆ ಬೆಂಗಳೂರಾಗ. ಒಬ್ಬರು HK ಪಾಟೀಲರು, 2 ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ ಮತ್ತು ಕಾನೂನು ಸಚಿವರು TB ಜಯಚಂದ್ರ. ಈಗ ಅವರು ದಿಲ್ಲಿ ಪ್ರತಿನಿಧಿ ಇದ್ದಾರೆ, ಅವರು TB ಜಯಚಂದ್ರ. 3 ಮಂದಿ ಕೂಡ ಮನೆಗೆ ಹೋದರು. ಮನೆಗೆ ಹೋಗಿ, ನೀವು ಗಡಿ ಕಾನೂನು ಸಲಹಾ ಸಮಿತಿ ಅಧ್ಯಕ್ಷ ಅವರು ಒಂದು ಕಂಡೀಷನ್ ಹಾಕಿದ್ರು. ಅಜ್ಜ 86 ವಯಸ್ಸು. ನೀವು ಬರೀ ಗಡಿ ಕಾನೂನು ಸಲಹಾ ಸಮಿತಿ ಅಂದರೆ ನನಗೆ ಒಪ್ಪಿಗಿಲ್ಲ, ಗಡಿ ಸಂರಕ್ಷಣಾ ಆಯೋಗ ಮಾಡಬೇಕು, ಆಯೋಗದ ವ್ಯಾಪ್ತಿ ಒಳಗೆ ಗಡಿಗೆ ಸಂಬಂಧಿಸಿದ ಎಲ್ಲ ವಿಷಯ ಬರಬೇಕು, ಅಂದ್ರೆ ನಾವು ಒಪ್ಕೋತೀನಿ ಅಂತ ಅವರು ಮಾತು ಹೇಳಿದರು. ಅವಾಗದು ಗಡಿ ಕಾನೂನು ಸಲಹಾ ಸಮಿತಿ ಇದ್ದದ್ದು ಗಡಿ ಸಂರಕ್ಷಣಾ ಆಯೋಗ ಆಯಿತು. ಆಯೋಗಾಗಿ ಅವರು ಅಧ್ಯಕ್ಷ ಆದವರು ಎಷ್ಟು ಆ್ಯಕ್ಟಿವ್ ಇದ್ರಂದ್ರೆ, ನಾವೊಂದು ಮೆಸೇಜ್ ಹಾಕಿರ ಅಥವಾ ಮೇಲ್ ಹಾಕಿರ ಮರುದಿವಸನ ಬೆಳಗಾವಿಗೆ ಹಜರು ಇಲ್ಲಿ ಬಂದು ಅಧಿಕಾರಿ ಜೊತೆ ಸಭೆ ಮಾಡ್ತಿದ್ರು. ಸಭೆ ಮಾಡಿ ಅವರಿಗೆ ಅಧಿಕಾರಿಗಳು ಹೇಳ್ತಿದ್ರು, ನೀವು ಸರ್ಕಾರಿ ಅಧಿಕಾರಿಗಳಲ್ಲ, ಕನ್ನಡದ ಕಾರ್ಯಕರ್ತರಾಗಿ ನೀವು ಇದರ ಕೆಲಸ ಮಾಡಬೇಕಂತಿದ್ರು. ಆಮೇಲೆ 2014ಕ್ಕೆ ನಾವು ಅಕ್ಟೋಬರ್ 10ಕ್ಕೆ ಮೀಟಿಂಗ್ ಕರೆದಾಗ ಒಂದು ಘಟನೆ ಆಗೋಗಿತ್ತು. ಜೂನ್ದಾಗ ನಾವು ಕರೆದ CM ಕರೆದು ಅಕ್ಟೋಬರ್ದಾಗ. ಜೂನ್ದೊಳಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ MR ಲೂಧಾ ಅಂತ ಒಬ್ಬರು ನ್ಯಾಯಮೂರ್ತಿ ರಿಟೈರ್ ಆದರು. ಅವರು ಹೋಗೋ ಮುಂದೆ ಒಂದು ಏನು ಮಾಡಿಬಿಟ್ರು, ಈ ಗಡಿವಾದ ಪ್ರಕರಣದೊಳಗೆ ಸಾಕ್ಷಿ ಸಂಗ್ರಹಕ್ಕೆ ಒಂದು ಕಮಿಟಿ ಮಾಡಬೇಕು, ಆಯೋಗ ಮಾಡಬೇಕು ಅಂತ ಹೇಳಿಬಿಟ್ರು ಜೂನ್ದಾಗ. ರಿಟೈರ್ ಆಗೋಕ್ಕಿಂತ ಒಂದು ತಿಂಗಳು ಮೊದಲು ಲೋಧಾ ಅಂತಿದ್ರು. ನಮಗದು ಒಂದು ದೊಡ್ಡ ಶಾಕ್ ಆಯ್ತು. ಇದೇನಪ್ಪ ಮತ್ತೊಂದು ಆಯೋಗ ಬಂತು ನಮ್ಮ ತಲೆ ಮೇಲೆ ಅಂಥೇಳಿ ನಾವು ಗಾಬಡಿದ್ವಿ. ಆಮೇಲೆ ರಿಟೈರ್ ಹೋದರು. ಇದನ್ನು ಈಗ ಆ ವಿಷಯದ ಬಗ್ಗೆ ಮಳಿಮಠರು ವಿಧಾನಸೌಧ ಸಭೆ ಒಳಗೆ ಒಂದು ಮಾತು ಹೇಳಿರು, ಇಫ್ ಹಿ ವಾಸ್ ಮೈ ಮುನ್ಸಿಪ್ ಮೈ ಮುನ್ಸಿಪ್ ಅಂದರೆ ಲೂಧಾ ಅವರು ನನ್ನ ಮುನ್ಸಿಪ್ ಇದ್ದರೆ ಐ ವುಡ್ ಹ್ಯಾವ್ ಡಿಸ್ಮಿಸ್ಡ್ ಹಿಮ್ ಅಂತ ಒಂದು ಮಾತು ಹೇಳಿದ್ರು. ಅವಾಗ ಯಾರು ಮಳಿಮಠ ಹೇಳಿದರು, ಅವ್ರು ಅಕಸ್ಮಾತ್ ಏನು ತಪ್ಪು ಮಾಡ್ಯಾರು, ಒಂದು ಆಯೋಗ ಮಾಡಿದರು, ಆ ತಪ್ಪು ನನ್ನ ಕೆಳಗಿನ ನ್ಯಾಯಾಧೀಶ ಆಗಿದ್ದರೆ ಅವ್ರನ್ನ ಡಿಸ್ಮಿಸ್ ಮಾಡ್ತಿದ್ದೆ ಅನ್ನೋ ಮಾತು ಆನ್ ದ ಫ್ಲೋರ್ ಓಪನ್ನಾಗಿ ವಿಧಾನಸೌಧದಾಗ ಹೇಳಿದ್ರು. ಅಷ್ಟು ಗಟ್ಟಿ ವ್ಯಕ್ತಿತ್ವ ಯಾರ್ದು, ಮಳಿಮಠರದು. ಆಮೇಲೆ ಅದು ಪ್ರಕರಣ ಚಾಲೂ ಆದಮೇಲೆ 2017ರಲ್ಲಿ ದೀಪಕ್ ಮಿಶ್ರಾ ಮುಖ್ಯ ನ್ಯಾಯಮೂರ್ತಿ ಆದರು. ಅವಾಗ ಇದು ಕೇಸು ಹಿಯರಿಂಗ್ ಬಂದಾಗ ಅವ್ರು ನೋಡಿದರು, ಯು ಹ್ಯಾವ್ ನಾಕ್ ದ ಡೋರ್ ಆಫ್ ಸುಪ್ರೀಂ ಕೋರ್ಟ್ ಆಫ್ಟರ್ 60 years. 60 ವರ್ಷದ ನಂತರ ನೀವು ಬಗಲ ಬಡ್ದ್ರಿ. ಯು ಆರ್ ಚಾಲೆಂಜಿಂಗ್ SRC ಆ್ಯಕ್ಟ್, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ನೀವು ಚಾಲೆಂಜ್ ಮಾಡಿರಿ ಆಫ್ಟರ್ 60 years. ವೈ ಆರ್ ಡೂಯಿಂಗ್ ಸೋ ಫಾರ್ ಅಂದ್ರಿ. ಯಾಕಿತ್ತು ಸೇ ಮಾಡಿದ್ರಿ ನೀವು, ಏನು ಮಾಡಿದ್ರಿ ನೀವು ಅಂತ ತರಡೆ ತೊಗೊಂಡ್ರು. ಇವ್ರು ಸ್ವಲ್ಪ ಹೆದರಿ ಬಿಟ್ರು.
ಮಹಾರಾಷ್ಟ್ರದವರು ಸಣ್ಣ ಹಿಂಸರ್ದು ಅಂದರೆ ಕೇಸ್ ಇವರು ಬರೋದು ಬೇಡ ಅಂತ. ಇನ್ನೂ ಒಂದು ಏನಾಯ್ತು, ಕೇಂದ್ರದೊಳಗೆ ಒಬ್ಬರು ಶಿವರಾಜ್ ಪಾಟೀಲ್ ಅಂತ ಹೋಮ್ ಮಿನಿಸ್ಟರ್ ಇದ್ದರು. ಅವರು ಮಹಾರಾಷ್ಟ್ರದವರು, ಶಿವರಾಜ್ ಪಾಟೀಲ್. ಅವರೇನು ಮಾಡಿದ್ರು, ಅವರಿದ್ದಾಗ ಸುಪ್ರೀಂ ಕೋರ್ಟ್ನಾಗ ಒಂದು ಹೋಮ್ ಮಿನಿಸ್ಟ್ರಿ ಗೃಹ ಖಾತೆ ಅವರು ಒಂದು ಅಫಿಡವಿಟ್ ಫೈಲ್ ಮಾಡಿದರು. ಯಾಕಂದ್ರೆ ಈ ಮಹಾರಾಷ್ಟ್ರ ಹಾಕಿದಂಥ ದಾವೆಯಲ್ಲಿ ಮೊದಲ ಪ್ರತಿವಾದಿ ಕೇಂದ್ರ, ಎರಡನೇ ಪ್ರತಿವಾದಿ ಕರ್ನಾಟಕ. ಅವ್ರು ಅಫಿಡವಿಟ್ ಹಾಕ್ಬೇಕದಕ್ಕೆ ನಿಮ್ದೇನು ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಅಂತ ಕೇಳ್ತಾರೆ ಸುಪ್ರೀಂ ಕೋರ್ಟ್ನವರು. ವಾಟ್ ಇಸ್ ಯುವರ್ ಸ್ಟ್ಯಾಂಡ್, ಯು ಆರ್ ಬೀಯಿಂಗ್ ಪಾಯಿಂಟ್ ನಂಬರ್ 1, ವಾಟ್ ಯು ಹ್ಯಾವ್ ಡನ್, ವಾಟ್ ಇಸ್ ಯುವರ್ ಒಪಿನಿಯನ್ ಅಂತ ಕೇಳ್ತಾರೆ. ಅವರು ಒಂದು ಅಫಿಡವಿಟ್ ಹಾಕಿಬಿಟ್ರು. ಇದು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸಲುವಾಗಿ ಯಾವುದು ಫಜಲ್ ಅಲಿ ಆಯೋಗ ಆಯ್ತು, ಮಹಾಜನ್ ಆಯೋಗ ಆಯ್ತು, ಇವೆಲ್ಲ ಸೆಟಲ್ಡ್ ಅದಾವ ಅಂತೇಳಿ ಅವರು ಅಫಿಡವಿಟ್ ಹಾಕಿದ್ದು ಹೊರಬಿತ್ತು. ಮಹಾರಾಷ್ಟ್ರದಾಗ ಹ್ಯೂ ಆ್ಯಂಡ್ ಕ್ರೈ, ಕೇಂದ್ರ ಸರ್ಕಾರನ ವಿರುದ್ಧ ಹೋತಂತೇಳಿ ವಿದಿನ್ ಫ್ಯೂ ಡೇಸ್ ಅವ್ರ ಅಫಿಡವಿಟ್ ಹಿಂದೆ ತಕ್ಕೊಂಬಿಟ್ರು. ಯಾರು? ಕೇಂದ್ರ ಸರ್ಕಾರ ಅಫಿಡವಿಟ್ ಹಿಂದೆ ತಕ್ಕೊಂಬಿಟ್ರು. ಅದು ನಮ್ಗೆ ದೊಡ್ಡ ಆಘಾತ. ಇವತ್ತಿಗೂ ನಾವು ಹೇಳ್ತೇವೆ, ವಾಟ್ ಇಸ್ ದ ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್? ಯು ಆರ್ ದ ಪಾರ್ಟಿ ನಂಬರ್ 1, ರೆಸ್ಪಾನ್ಸ್ ನಂಬರ್ 1, ವೇರ್ 2. ನೀವೇನು ಮಾಡತ್ತೀರಿ? ಇಲ್ಲಿ ನಮ್ಮದು ತಪ್ಪಾಕತ್ತದೆ. ಇಲ್ಲಿ ಏನು ತಪ್ಪಾತಂದ್ರೆ, ಕರ್ನಾಟಕ ಸರ್ಕಾರದ ಸಂಸದರು ಕೇಂದ್ರದ ಮೇಲೆ ಒತ್ತಡ ತಂದು, ನೀವು ಫಜಲ್ ಅಲಿ ಆಯೋಗದಾಗೂ ಬೆಳಗಾವಿ ಅಂತ ಕರ್ನಾಟಕದಾಗೈತಿ, ಆಮೇಲೆ ಮಹಾಜನ್ ಕಮಿಷನ್ದಾಗೂ ಬೆಳಗಾವಿ ಅಂತಾಗೈತಿ, ಆಲ್ರೆಡಿ ಶಟಲ್ಡ್ ಇಶ್ಯೂಸ್, ಇದು ಇತ್ಯರ್ಥವಾದ ಸಮಸ್ಯೆ ಅಂತ ಹೇಳಬೇಕಾಗಿತ್ತು. ಈಗೂ ಹೇಳ್ತೇನೆ, ಮುಂದೆ ಹೇಳ್ತೇನೆ. ಕೇಂದ್ರ ಸರ್ಕಾರ ಅಂತ ಹೇಳಿಸ್ಬೇಕಾದ್ರೆ ಯಾರು ಒತ್ತಡ ಬೇಕು? ಕರ್ನಾಟಕ ಸರ್ಕಾರ ಹಾಗೂ ರಾಜ್ಯದಿಂದ ಆಯ್ಕೆಯಾದಂಥ 28 ಸಂಸದರು. 2017 ದೀಪಕ್ ಮಿಶ್ರಾ ಅವ್ರನ್ನ ಓಪನ್ ಕೋರ್ಟ್ನಾಗ ತರಡೆ ತೊಗೊಂಡ್ರು ಮೌಖಿಕವಾಗಿ, ಸಣ್ಣ ಹಿಂಸರಿದ್ರು. ಮುಂದೆ 2-3 ಸಲ ಇದು ಹೀರಿಂಗ್ ಬಂತು. ಅದರ ದುರಂತ ಅಂದ್ರೆ, ಅವರೇನು 3 ಸದಸ್ಯ ಪೀಠ ಇತ್ತು, ಆ ಪೀಠದೊಳಗೆ ಕರ್ನಾಟಕದ ನ್ಯಾಯಮೂರ್ತಿಗಳು ಇದ್ದಿದ್ದರಿಂದ ಅವರು ವಿಚಾರಣೆಯನ್ನು ಹಿಂಸರಿದ್ರು. ಒಮ್ಮೆ ದತ್ತು ಅವರು ಬಂದು ಹೋದರು, ಮೊನ್ನೆ ಮಂಡ್ಯದವರು ಬಿ ರತ್ನಾವತಿ ಅವರ ನ್ಯಾಯಮೂರ್ತಿ ಅವರು ಬಂದು ಹೋದರು, ಅಬ್ದುಲ್ ನಜರ್ ಅಂತ ಕರ್ನಾಟಕದ ಬಂದು ಹೋದರು. ಅವರು ಈ ಅಂದರೆ ನ್ಯಾಯಾಲಯದ ಭಾಷೆಯೊಳಗೆ ರೆಕ್ಯೂಸ್ ಅಂದ್ರೆ ಒಂದು ಯಾವುದರ ರಾಜ್ಯಕ್ಕೆ ಅವ್ರು ಸೇರಿದ್ರೆ ಆ ರಾಜ್ಯ ವಿವಾದದೊಳಗೆ, ಆ ಪ್ರಕರಣದೊಳಗೆ ಆ ರಾಜ್ಯಕ್ಕೆ ಸಂಬಂಧಿಸಿತ್ತಂದ್ರೆ ಅವರು ಹಿಂಸರಿರ್ತಾರೆ, ಅಥವಾ ಅವ್ರಿಗೆ ಆರೋಪ ಬರಬಾರ್ದು ಅಂತೇಳಿ ಒಂದು ರಾಜ್ಯಕ್ಕೆ ಸೇರಿರ್ತಾರೆ. ಅದಕ್ಕೆ ಅವ್ರು ರೆಕ್ಯೂಸ್, ನ್ಯಾಯಾಲಯದ ಭಾಷೆಯಲ್ಲಿ ರೆಕ್ಯೂಸ್ ಅಂದ್ರೆ ಆ ಪ್ರಕರಣದಿಂದ ಹಿಂಸರಿರ್ತಾರೆ. 3 ಸಲ 3 ಮಂದಿ ಸರ್ದಾರ್